ಒಂದು ಅತ್ಯಂತ ವಿಶಿಷ್ಟವಾದ ವಿಐಪಿ ಕ್ಲಬ್ ಅನ್ನು ಸ್ವಲ್ಪ ಊಹಿಸ್ಕೊಳ್ಳಿ. ಅಲ್ಲಿ ಎಂಟ್ರಿಯಲ್ಲಿರೋ ಕಾವಲುಗಾರ ಅಥವಾ ಬೌನ್ಸರ್ ಕೇವಲ ಬಾಗಿಲು ಕಾಯೋ ಕೆಲಸ ಮಾತ್ರ ಮಾಡೋದಿಲ್ಲ. ಏನಾದ್ರೂ ಅಪಾಯ ಬಂದ್ರೆ ರಕ್ಷಣೆ ಮಾಡೋಕೆ ತನ್ನ ಪ್ರಾಣನೇ ಪಣಕ್ಕಿಡ್ತಾನೆ. ಖಂಡಿತ. ಇದು ಕೇಳೋಕೆ ಸ್ವಲ್ಪ ಅತಿಶಯೋಕ್ತಿ ಅನ್ಸಿಬಹುದು ಅಲ್ವಾ? ಹೌದು. ಆದ್ರೆ ಪ್ರಾಚೀನ ಕಾಲದ ಆ ಉತ್ತಮ ಕುರುಬ ಅಂದ್ರೆ ಗುಡ್ ಶೆಫರ್ಡ್ ಕಲ್ಪನೆ ಬಹುತೇಕ ಹೀಗೆ ಇತ್ತು. ನಮಸ್ಕಾರ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಗುಡ್ ಶೆಫರ್ಡ್ ಸಂಡೇ ಅಂದ್ರೆ ಈಸ್ಟರ್ನ 4ನೇ ಭಾನುವಾರದ ಸುತ್ತ ಇರೋ ವಿಚಾರಗಳನ್ನು ಬಿಡಿಸಿ ನೋಡ್ತಾ ಇದ್ದೀವಿ. ಹೌದು. ಬೈಬಲ್ನ ವಾಚನಗಳು, ವಿಶೇಷವಾಗಿ ಜಾನ್ 10ನೇ ಅಧ್ಯಾಯ, ಆಮೇಲೆ ಕ್ಯಾಥೋಲಿಕ್ ಚರ್ಚ್ನ ಬೋಧನೆಗಳು ಮತ್ತು ವೊಕೇಷನ್ ಸಂಡೇ ಆಚರಣೆಯ ಮೂಲಗಳನ್ನ ನಾವಿಂದು ಒಟ್ಟುಗೂಡಿಸ್ತಾ ಇದ್ದೀವಿ. ಓಕೆ. ಬೈಬಲ್ನ ಜಾನ್ 10ನೇ ಅಧ್ಯಾಯದಲ್ಲಿ ಬರೋ ಈ ಕುರುಬನ ಚಿತ್ರಣ ಇದೆಯಲ್ಲ, ಅದು ಕೇವಲ ಭೌತಿಕ ರಕ್ಷಣೆಗೆ ಸೀಮಿತ ಆಗಿಲ್ಲ. ಅಂದ್ರೆ ಇದೊಂದು ರೀತಿ ಅಸ್ತಿತ್ವದ ಭದ್ರತೆ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಕೇವಲ ಒಂದು ವ್ಯವಹಾರ ಅಲ್ಲ, ಅದೊಂದು ಆಳವಾದ ಒಡನಾಟ ಅಂತೀರಾ? ಹೌದು. ಜೀವನ್ ಮರಣದ ಒಡನಾಟ. ಆಳಕ್ಕೆ ಇಳಿದಂತೆಲ್ಲ ಈ ರಕ್ಷಕನ ಕಲ್ಪನೆ ಎಷ್ಟು ವಿಸ್ತಾರವಾಗಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದೇ ಕುತೂಹಲ ಮೂಡಿಸೋದು. ಸಾಮಾನ್ಯವಾಗಿ ನಾವು ಕುರಿಕಾಯರನ್ನ ನೋಡಿದಿವಿ. ಆದರೆ ಇಲ್ಲಿ ಹೇಳಿರೋ ಕುರುಬನಿಗೂ, ಕೇವಲ ಸಂಬಳಕ್ಕೆಂತ ಕೆಲಸ ಮಾಡೋ ಆ ಬಾಡಿಗೆಯವನಿಗೂ, ಅಂದ್ರೆ ಆ ಹೈರ್ಡ್ ಹ್ಯಾಂಡಿಗೂ ಒಂದು ದೊಡ್ಡ ಗೆರೆ ಎಳೆದಿದ್ದಾರೆ ಅಲ್ವಾ? ಹೌದು, ಬಹಳ ಸ್ಪಷ್ಟವಾದ ಗೆರೆ ಅದು. ಇದನ್ನ ಇಂದಿನ ಆಧುನಿಕ ಕಾರ್ಪೊರೇಟ್ ಜಗತ್ತಿಗೆ ಹೋಲಿಸಿದ್ರೆ, ಒಂದು ಕಂಪನಿಯನ್ನ ರಕ್ತ ಬೆವರು ಸುರಿಸಿ ಕಟ್ಟಿದ ಮಾಲೀಕನಿಗೂ ಕೇವಲ ಗಂಟೆ ಲೆಕ್ಕದಲ್ಲಿ ಕೆಲಸ ಮಾಡೋ ನೌಕರನಿಗೂ ಇರೋ ವ್ಯತ್ಯಾಸತನ ಕಾಣುತ್ತೆ. ಅಕ್ಷರಶಃ ಅದೇ ವ್ಯತ್ಯಾಸ. ಜಾನ್ 10ನೇ ಅಧ್ಯಾಯದಲ್ಲಿ ಈ ಬಾಡಿಗೆಯವನ ಚಿತ್ರಣ ಬಹಳ ನಿಖರವಾಗಿದೆ. ಅಂದ್ರೆ ಈಗ ತೋಳದ ರೂಪದಲ್ಲಿ ಏನಾದ್ರೂ ಅಪಾಯ ಬಂತು ಅನ್ಕೊಳ್ಳಿ, ಆಗ ಈ ಬಾಡಿಗೆಯವನು ನಿಂತು ಹೋರಾಡಲ್ಲ. ಅವನು ಓಡೋಗ್ತಾನಾ? ಖಂಡಿತ. ಅವನಿಗೆ ಆ ಮಂದೆ ಮೇಲೆ ಯಾವುದೇ ಆಳವಾದ ಬದ್ಧತೆನೇ ಇರಲ್ಲ. ತನ್ನ ಜೀವ ಉಳಿಸ್ಕೊಡೋಕೆ ಮಂದೆನ ಬಿಟ್ಟು ಓಡೋಗ್ತಾನೆ. ಆದ್ರೆ ಒಳ್ಳೆಯ ಕುರುಬ ಹಾಗಲ್ಲ. ಅಂದ್ರೆ ಆತನಿಗೆ ತನ್ನ ಕುರಿಗಳ ಬಗ್ಗೆ ಸಂಪೂರ್ಣ ಕಾಳಜಿ ಇರುತ್ತೆ. ಹೌದು. ಪ್ರತಿಯೊಂದು ಕುರಿಯ ಹೆಸರು, ಅದರ ಅಗತ್ಯತೆಗಳು, ಆ ಕುರಿಯ ಭಯ, ನ್ಯೂನತೆಗಳು ಎಲ್ಲವೂ ಆತನಿಗೆ ಗೊತ್ತಿರುತ್ತೆ. ಕುರಿಗಳ ಮೇಲಿನ ಆ ಅಪಾರ ಪ್ರೀತಿಯಿಂದ ಸ್ವಯಂ ಪ್ರೇರಿತನಾಗಿ ಆತ ಕಷ್ಟಗಳನ್ನೇ ಎದುರಿಸ್ತಾನೆ. ಇದೊಂದು ತ್ಯಾಗಮಯಿ ಪ್ರೀತಿ. ಒಂದು ನಿಮಿಷ, ಇಲ್ಲಿ ನನ್ಗೊಂದು ಪ್ರಶ್ನೆ ಕಾಡ್ತಾ ಇದೆ. ಪ್ರೀತಿಯಿಂದ ಕಷ್ಟ ಎದುರಿಸೋದು ಸರಿ, ಆದ್ರೆ ತನ್ನ ಪ್ರಾಣವನ್ನೇ ಕೊಡೋದು ಅಂದ್ರೆ ಇಂದಿನ ಈ ವೇಗದ ಸ್ವಾರ್ಥಿ ಜಗತ್ತಿನಲ್ಲಿ ಇಂತಹ ನಿಸ್ವಾರ್ಥ ತ್ಯಾಗ ನಿಜಕ್ಕೂ ಪ್ರಾಯೋಗಿಕನಾ, ಅಥವಾ ಇದು ಸುಮ್ಮನೆ ಪುಸ್ತಕಗಳಲ್ಲಿ ಓದೋಕೆ ಚೆನ್ನಾಗಿರೋ ಆದರ್ಶನ? ಇದು ಸಹಜವಾಗಿ ಕಾಡೋ ಪ್ರಶ್ನೆನೇ. ಆದ್ರೆ ಬೈಬಲ್ನ ಈ ವಾಚನಗಳು ಇದನ್ನ ಕೇವಲ ತಲುಪಲಾಗದ ಆದರ್ಶ ಅಂತ ಬಿಡಲ್ಲ. ಇದನ್ನ ನಾವು ಅನುಸರಿಸಬೇಕಾದ ಒಂದು ಮಾದರಿ ಅಂತ ವಿವರಿಸ್ತಾರೆ. ಮಾದರಿ ಅಂದ್ರೆ ಆ ಕುರುಬನ ಕರೆಗೆ ಸ್ಪಂದಿಸುವ ಕುರಿಗಳ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದು. ಹೌದು. ಇಲ್ಲಿ ಮುಖ್ಯವಾಗಿ 3 ಹಂತಗಳನ್ನ ಹೇಳ್ತಾರೆ: ಆಲಿಸೋದು, ತಿರುಗೋದು ಮತ್ತು ಅನುಸರಿಸೋದು. ಆಲಿಸೋದು ಅಂದ್ರೆ ಕೇವಲ ಮಾತುಗಳನ್ನ ಕೇಳಿಸ್ಕೊಳ್ಳೋದು ಮಾತ್ರನಾ? ಅಷ್ಟು ಮಾತ್ರ ಅಲ್ಲ. ಪ್ರಾಚೀನ ಕಾಲದ ಕುರಿಗಳು ತಮ್ಮ ಕುರುಬನ ನಿರ್ದಿಷ್ಟ ಧ್ವನಿಯನ್ನ ಮಾತ್ರ ಗುರುತಿಸ್ತಾ ಇದ್ವು. ಅಂದ್ರೆ ಸಾವಿರಾರು ಕುರಿಗಳು ಒಟ್ಟಿಗಿದ್ರೂ ಒಂದು ನಿರ್ದಿಷ್ಟ ಕುರಿ ತನ್ನದೇ ಕುರುಬನ ಧ್ವನಿನ ಗುರುತಿಸ್ತಿತ್ತು. ಓಹೋ. ಹಾಗಾದ್ರೆ ಇಂದಿನ ಕಾಲದಲ್ಲಿ ಅಂದ್ರೆ ಸಮಾಜದ ಒತ್ತಡಗಳು, ನಮ್ಮದೇ ಸ್ವಾರ್ಥ ಅನ್ನೋ ಈ ಅಪರಿಚಿತರ ಧ್ವನಿಗಳ ನಡುವೆ ಆ ನೈಜ ಧ್ವನಿನ ಗುರುತಿಸ್ಬೇಕು. ಖಂಡಿತ. ನಮ್ಮ ಕಿವಿಗಳನ್ನ ಆ ಒಂದೇ ಧ್ವನಿಗೆ ಟ್ಯೂನ್ ಮಾಡೋ ಅಗತ್ಯ ಇದೆ ಅಂತ ಇದು ಒತ್ತಿ ಹೇಳುತ್ತೆ. ಸರಿ, ಈಗ ಧ್ವನಿನ ಗುರುತಿಸಿ ಆಲಿಸ್ತೀವಿ ಅಂತ ಇಟ್ಕೊಳ್ಳಿ. ಆದ್ರೆ ಕೇವಲ ಕೇಳಿಸ್ಕೊಂಡ್ರೆ ಸಾಲ್ದಲ್ವಾ? ಮುಂದೇನು? ಅಲ್ಲಿಯೇ ಈ ತಿರುಗೋದು ಅನ್ನೋ 2ನೇ ಹಂತ ಬರೋದು. ಬೈಬಲ್ನ ಆಕ್ಟ್ಸ್ 2ನೇ ಅಧ್ಯಾಯದಲ್ಲಿ ಪೀಟರ್ನ ಮೊದಲ ಧರ್ಮೋಪದೇಶದ ಬಗ್ಗೆ ಪ್ರಸ್ತಾಪ ಇದೆ. ಅಲ್ಲೇನಾಗುತ್ತೆ? ಆತನ ಮಾತುಗಳನ್ನ ಕೇಳಿದ ಜನರ ಪ್ರತಿಕ್ರಿಯೆ ಹೇಗಿತ್ತು ಗೊತ್ತಾ? ಅದು ಅವರ ಅಂದ್ರೆ ಆ ವಾಚನದ ಪ್ರಕಾರ ಹೃದಯಕ್ಕೆ ನಾಟಿದಂತಾಯ್ತು. ಕಟ್ ಟು ದ ಹಾರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಕೇವಲ ಎಮೋಷನಲ್ ಆಗಿ ಫೀಲ್ ಆಗೋದಲ್ಲ, ಅದೊಂದು ದಿಕ್ಕು ಬದಲಿಸೋ ಪ್ರಕ್ರಿಯೆ ಅಂತ ಅರ್ಥನಾ? ಹೌದು, ನಿಖರವಾಗಿ. ಪಶ್ಚಾತ್ತಾಪ, ದೀಕ್ಷಾಸ್ನಾನ ಮತ್ತು ಪವಿತ್ರಾತ್ಮವನ್ನ ಹೊಂದೋದು ಇದು ಕುರಿಮಂದಿನ ಸೇರೋ ಅಧಿಕೃತ ಮಾರ್ಗ ಅಂತ ಅವರು ವಿವರಿಸ್ತಾರೆ. ಅಂದ್ರೆ ಹೊಸ ದಾರಿಯಲ್ಲಿ ನಡೆಯೋದು. ಓಕೆ. ಧ್ವನಿ ಕೇಳಿ ಆ ಕಡೆ ತಿರುಗಿ ನಡಿಗೆ ಶುರು ಮಾಡೋದು. ಅದೇ ಈ ನಡಿಗೆ ಅಂದ್ರೆ ಅನುಸರಿಸೋದು ಅಷ್ಟು ಸುಲಭನಾ? ಕಷ್ಟಗಳು ಬಂದಾಗ ಹೇಗನುಸರಿಸಬೇಕು? ಇಲ್ಲಿ ಒಂದು ಬಹಳ ಆಸಕ್ತಿದಾಯಕ ಪದ ಬಳಕೆಯಾಗಿದೆ. ಮೊದಲನೇ ಪೀಟರ್ 2ನೇ ಅಧ್ಯಾಯದಲ್ಲಿ ಸಂಕಷ್ಟದ ಸಮಯದಲ್ಲಿ ಕುರುಬನನ್ನ ಅನುಸರಿಸುವುದನ್ನ ವಿವರಿಸೋಕೆ ಹುಪೋಗ್ರಮೋಸ್ ಅನ್ನೋ ಗ್ರೀಕ್ ಪದ ಬಳಸಿದ್ದಾರೆ. ಹುಪೋಗ್ರಮೋಸ್, ಇದರ ಅರ್ಥ ಏನು?
ಪ್ರಾಚೀನ ಕಾಲದಲ್ಲಿ ಮಕ್ಕಳಿಗೆ ಅಕ್ಷರ ಬರೆಯೋಕೆ ಒಂದು ಟ್ರೇಸಿಂಗ್ ಟ್ಯಾಬ್ಲೆಟ್ ಬಳಸ್ತಾ ಇದ್ರು. ಅಂದ್ರೆ ಮರದ ಹಲಗೆ ಮೇಲೆ ಮೊದಲೇ ಅಕ್ಷರಗಳನ್ನ ಕೊರೆದಿರ್ತಾ ಇದ್ರು. ಅರೇ ಹೌದಲ್ವಾ, ಆ ಮಕ್ಕಳು ಆ ಗುಂಡಿಗಳಲ್ಲಿ ತಮ್ಮ ಲೇಖನಿ ಇಟ್ಟು ಅದರ ಮೇಲೆಯೇ ತಿದ್ದುತ್ತಾ ಕಲಿಬೋದು. ಕರೆಕ್ಟ್. ಅದೇ ಟ್ರೇಸಿಂಗ್ ಟ್ಯಾಬ್ಲೆಟ್ ಕಲ್ಪನೆ ಇಲ್ಲಿರೋದು. ಕೇವಲ ದೂರದಿಂದ ನೋಡಿ ಕಲಿಯೋದಲ್ಲ, ಒಂದು ಅಚ್ಚನ್ನ ಇಟ್ಕೊಂಡು ಅದರ ಮೇಲೆಯೇ ನಿಖರವಾಗಿ ಹೆಜ್ಜೆ ಇಡೋದು. ಇದೇ ನೋಡಿ ನಿಜವಾದ ಆಹಾ ಮೊಮೆಂಟ್. ಅಂದ್ರೆ ಯೇಸುವಿನ ಜೀವನ, ವಿಶೇಷವಾಗಿ ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸಿದ ರೀತಿ, ನಾವು ನಮ್ಮ ಜೀವನದಲ್ಲಿ ಎಕ್ಸಾಕ್ಟಾಗಿ ಟ್ರೇಸ್ ಮಾಡಬೇಕಾದ ಮಾದರಿ. ಹೌದು, ಅದೊಂದು ಟ್ರೇಸಿಂಗ್ ಟ್ಯಾಬ್ಲೆಟ್ ಅಂತ ಮೂಲಗಳು ಹೇಳ್ತಾವೆ. ಆ ಮಾರ್ಗದಲ್ಲೇ ಹೆಜ್ಜೆ ಹಾಕ್ಬೇಕು. ಇಲ್ಲಿಯೇ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ನಾವು ಟ್ರೇಸ್ ಮಾಡ್ಕೊಂಡು ಹೊರಟೇವು ಅಂತ ಇಟ್ಕೊಳ್ಳಿ. ಆದ್ರೆ ಈ ದಾರಿ ಇಲ್ಲಿಗೆ ಹೋಗಿ ತಲುಪುತ್ತೆ. ಯೇಸುವನ್ನ ಕೇವಲ ಕುರುಬ ಅನ್ನೋದರ ಜೊತೆಗೆ ಒಂದು ಹೆಬ್ಬಾಗಿಲು ಅಥವಾ ದ ಗೇಟ್ ಅಂತನೂ ಕರೀತಾರಲ್ವಾ? ಹೌದು, ಕರೀತಾರೆ. ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಕ್ಯಾಥೋಲಿಕ್ ಸಿದ್ಧಾಂತಗಳ ಆಳಕ್ಕೆ ಕರೆದುಕೊಂಡು ಹೋಗುತ್ತೆ. ಇಲ್ಲಿ ನಾವು ಕ್ಯಾಥೋಲಿಕ್ ಚರ್ಚ್ನ ಮೂಲ ಬೋಧನೆಗಳಾದ ಡಾಮಿನಸ್ ಜೀಸಸ್ ಅನ್ನ ಗಮನಿಸಬಹುದು. ಓಕೆ, ಆ ಮೂಲಗಳಲ್ಲಿ ಈ ಹೆಬ್ಬಾಗಿಲ ಬಗ್ಗೆ ಏನ್ ಹೇಳಿದ್ದಾರೆ? ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರ ಪ್ರಕಾರ ಯೇಸು ಮಾತ್ರ ತಂದೆಯ ಬಳಿಗೆ, ಅಂದ್ರೆ ದೇವರ ಬಳಿಗೆ ಹೋಗೋ ಏಕೈಕ ಹೆಬ್ಬಾಗಿಲು. ಅಂದ್ರೆ ಧಾರ್ಮಿಕ ಸಾಪೇಕ್ಷತಾವಾದ, ಎಲ್ಲಾ ಧರ್ಮಗಳು ದೇವರನ್ನ ತಲುಪೋ ಸಮಾನ ಮಾರ್ಗಗಳು ಅನ್ನೋ ವಾದನ ಚರ್ಚ್ ಒಪ್ಪೋದಿಲ್ಲ. ಖಂಡಿತ ಇಲ್ಲ. ಅವರು ಅದನ್ನ ಸ್ಪಷ್ಟವಾಗಿ ತಿರಸ್ಕರಿಸ್ತಾರೆ. ಚರ್ಚ್ನ ಹೊರಗೆ ಮೋಕ್ಷವಿಲ್ಲ ಅನ್ನೋದು ಅವರ ಸಾಂಪ್ರದಾಯಿಕ ನಿಲುವು. ಮೋಕ್ಷವು ಕ್ರಿಸ್ತನಿಂದ, ಆತನ ದೇಹವಾದ ಚರ್ಚ್ನ ಮೂಲಕವೇ ಬರುತ್ತೆ ಅನ್ನೋದು ಅವರ ಬೋಧನೆ. ಚರ್ಚನ್ನ ಮೋಕ್ಷದ ಸಾರ್ವತ್ರಿಕ ಸಂಸ್ಕಾರ ಅಂತ ಪರಿಗಣಿಸಿದ್ದಾರೆ. ಆದ್ರೆ ಇಲ್ಲೊಂದು ಪ್ಯಾರಾಡಾಕ್ಸ್ ಅಥವಾ ವಿರೋಧಾಭಾಸ ಕಾಡುತ್ತಾ ಇದೆ. ಏನು ಅಂತ ಕೇಳಿ. ಈಗ ಒಂದು ವೇಳೆ ಪ್ರಪಂಚದ ಯಾವುದೋ ಮೂಲೆಯಲ್ಲಿರೋ ಒಬ್ಬ ವ್ಯಕ್ತಿಗೆ ನಿಜಕ್ಕೂ ಯೇಸುವಿನ ಬಗ್ಗೆ ಆಗ್ಲಿ ಚರ್ಚ್ ಬಗ್ಗೆ ಆಗ್ಲಿ ತಿಳಿಯೋ ಅವಕಾಶನೇ ಸಿಕ್ಕಿಲ್ಲ ಅಂತಿಟ್ಕೊಳ್ಳಿ. ಓಕೆ. ಆತನ ತಪ್ಪಿಲ್ಲದೆ ಆತ ಅಜ್ಞಾನದಲ್ಲಿದ್ದಾನೆ, ಆದರೆ ಆತ ಪ್ರಾಮಾಣಿಕವಾಗಿ ಒಳ್ಳೆಯವನಾಗಿದ್ದಾನೆ. ಕೇವಲ ಈ ಒಂದೇ ಹೆಬ್ಬಾಗಲು ಅನ್ನೋ ನಿಯಮದಿಂದ ಆತನಿಗೆ ಮೋಕ್ಷನೇ ಇಲ್ಲ ಅಂತ ಆಗುತ್ತಾ? ಇದೇ ನೋಡಿ ಕ್ಯಾಥಲಿಕ್ ಬೋಧನೆಯಲ್ಲಿರೋ ಕರುಣೆಯ ಮುಖ. ನೀವು ಕೇಳಿದ್ದ ಪ್ರಶ್ನೆಗೆ ಕ್ಯಾಟೆಕಿಸಮ್ ಆಫ್ ದಿ ಕ್ಯಾಥಲಿಕ್ ಚರ್ಚ್ನಲ್ಲಿ ಒಂದು ಉತ್ತರ ಇದೆ. ಅದನ್ನ ಅಜೇಯ ಅಜ್ಞಾನ ಅಥವಾ ಇನ್ವಿನ್ಸಿಬಲ್ ಇಗ್ನೋರೆನ್ಸ್ ಅಂತ ಕರೀತಾರೆ. ಅಜೇಯ ಅಜ್ಞಾನ ಅಂದ್ರೇನು? ಯಾರಿಗಾದರೂ ತಮ್ಮ ತಪ್ಪಿಲ್ದೆ ಕ್ರಿಸ್ತ ಅಥವಾ ಚರ್ಚ್ನ ಪರಿಚಯ ಇಲ್ದೇ ಇದ್ರೆ, ಆದರೆ ಅವರು ಪ್ರಾಮಾಣಿಕ ಹೃದಯದಿಂದ ದೇವರನ್ನ ಹುಡುಕ್ತಾ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬದುಕ್ತಿದ್ರೆ ಅವರಿಗೂ ಮೋಕ್ಷ ಸಾಧ್ಯ ಅಂತ ಅದು ಹೇಳುತ್ತೆ. ವಾವ್! ಅಂದ್ರೆ ಒಂದೆಡೆ ನಿಯಮ ಬಹಳ ಕಟ್ಟುನಿಟ್ಟಾಗಿದೆ, ಆದ್ರೆ ಇನ್ನೊಂದೆಡೆ ಆ ನಿಯಮದ ಹಿಂದಿರೋ ಕರುಣೆ ಅತ್ಯಂತ ವಿಶಾಲವಾಗಿದೆ. ಹೌದು. ಜೊತೆಗೆ ಇತರ ಧರ್ಮಗಳಲ್ಲಿನ ಒಳ್ಳೆಯ ಅಂಶಗಳನ್ನ, ಅಂದ್ರೆ ಸತ್ಯದ ಕಿರಣಗಳನ್ನ, ರೇಸ್ ಆಫ್ ಟ್ರೂತ್ ಅಂತ ಅವರು ಕರೀತಾರೆ, ಅದನ್ನ ಕೂಡ ಅವರು ಗೌರವಿಸ್ತಾರೆ. ಅಂದ್ರೆ ಆ ಸತ್ಯದ ಕಿರಣಗಳನ್ನ ಸುವಾರ್ತೆಯ ಸಿದ್ಧತೆ ಅಂತ ಚರ್ಚ್ ನೋಡುತ್ತೆ ಅಲ್ವಾ? ಖಂಡಿತ. ದಾರಿ ಒಂದೇ ಆಗಿದ್ರೂ ಆ ದಾರಿಯ ಮೂಲಕ ಹರಿಯೋ ಕರುಣೆ ಎಷ್ಟೊಂದು ಜನರನ್ನ ತಲುಪಬಹುದು ಅನ್ನೋದನ್ನ ಈ ಸಮತೋಲನ ಸ್ಪಷ್ಟಪಡಿಸುತ್ತೆ. ಆದರೂ ಸತ್ಯವನ್ನ ಸಾರೋ ಕರ್ತವ್ಯ ಚರ್ಚ್ಗೆ ಸದಾ ಇರುತ್ತೆ ಅನ್ನೋದನ್ನ ಮೂಲಗಳು ಮರೆಯಲ್ಲ. ಅದ್ಭುತ. ಈಗ ಈ ಹೆಬ್ಬಾಗಿಲ ಮೂಲಕ ಪ್ರವೇಶ ಮಾಡಿದ್ರೆ ಸಿಗೋದೇನು? ಜಾನ್ 10ನೇ ಅಧ್ಯಾಯದಲ್ಲಿ ಸಮೃದ್ಧ ಜೀವನ ಅಥವಾ ಅಬೆಂಡೆಂಟ್ ಲೈಫ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಹೌದು, ಸಮೃದ್ಧ ಜೀವನ ಅನ್ನೋ ಪದ ಬಳಸಿದ್ದಾರೆ. ಆದರೆ ಇಂದಿನ ಜಗತ್ತಿನಲ್ಲಿ ಸಮೃದ್ಧಿ ಎಂದ್ರೆ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್, ಐಷಾರಾಮಿ ಕಾರು, ರೋಗಗಳಿಲ್ಲದ ದೇಹ ಇದೆಲ್ಲ ಅಲ್ವಾ? ಹಾಗಾದ್ರೆ ಈ ಹೆಬ್ಬಾಗಿಲು ಪ್ರವೇಶಿಸಿದ್ರೆ ಆ ಸಮೃದ್ಧಿ ಸಿಗುತ್ತಾ? ಖಂಡಿತ ಇಲ್ಲ. ಇದು ಇಂದು ಬಹಳ ಜನಪ್ರಿಯವಾಗಿರೋ ಸಮೃದ್ಧಿಯ ಸುವಾರ್ತೆ ಅಥವಾ ಪ್ರಾಸ್ಪೆರಿಟಿ ಗಾಸ್ಪೆಲ್ ಅನ್ನೋ ಕಲ್ಪನೆ. ಅದೇ ಕ್ಯಾಥಲಿಕ್ ಸಂಪ್ರದಾಯ ಇದನ್ನ ಸ್ಪಷ್ಟವಾಗಿ ತಿರಸ್ಕರಿಸುತ್ತೆ. ಓಹ್, ಅಂದ್ರೆ ನಂಬಿಕೆಯನ್ನ ಕೇವಲ ಆರೋಗ್ಯ, ಸಂಪತ್ತು ಅಥವಾ ಲೌಕಿಕ ಯಶಸ್ಸುಗೆ ಸಮೀಕರಿಸಬಾರ್ದಾ? ಹೌದು, ಅದು ಸುಳ್ಳು ಬುದ್ಧಿವಂತಿಕೆ ಅಂತ ಮೂಲಗಳು ಹೇಳ್ತವೆ. ಕೀರ್ತನೆ 23 ಅಂದ್ರೆ ಸಾಮ್ 23ರ ಪ್ರಸಿದ್ಧ ಸಾಲುಗಳನ್ನ ಸ್ವಲ್ಪ ನೆನ್ಪಿಸ್ಕೊಳ್ಳಿ. ಮರಣದ ನೆರಳಿನ ಕಣಿವೆಯಲ್ಲಿ ನಡೆದರೂ ಕುರುಬನ ದೊಣ್ಣೆ ಮತ್ತು ಕೋಲು ಕಾವಲಾಗಿರುತ್ತವೆ, ಇದೆ ಅಲ್ವಾ? ನಿಖರವಾಗಿ. ಇದರ ಅರ್ಥ ಕುರುಬನ ಜೊತೆಗಿದ್ರೆ ಕಷ್ಟಗಳೇ ಬರೋದಿಲ್ಲ, ಕಣಿವೆನೇ ಇರೋದಿಲ್ಲ ಅಂತ ಅಲ್ಲ. ಕಣಿವೆಯಲ್ಲಿ ನಡೆಯುವಾಗಲೂ ಆತಂಕ ಅಥವಾ ಆಧ್ಯಾತ್ಮಿಕ ಹತಾಶೆಯಂತವ ಆ ತೋಳಗಳ ವಿರುದ್ಧ ನಮ್ಗೊಂದು ರಕ್ಷಣೆ ಇರುತ್ತೆ ಅಂತ ಅರ್ಥ. ಕರೆಕ್ಟ್. ಕಷ್ಟದ ಸಂದರ್ಭಗಳಲ್ಲೂ ಆತ್ಮದಲ್ಲಿರೋ ಪವಿತ್ರ ಟ್ರಿನಿಟಿಯ ಉಪಸ್ಥಿತಿಯಿಂದ ಸಿಗೋ ಆಳವಾದ ಶಾಂತಿಯೇ ನಿಜವಾದ ಸಮೃದ್ಧಿ.
ಅಂದ್ರೆ ಸಂಸ್ಕಾರಗಳ ಮೂಲಕ, ಉದಾಹರಣೆಗೆ ಯೂಕರಿಸ್ಟ್ ಮೂಲಕ ಆತ್ಮಕ್ಕೆ ಪೋಷಣೆ ಸಿಗುತ್ತೆ. ಹೌದು. ನೈಜ ಸಮೃದ್ಧಿ ಅಂದ್ರೆ ಸ್ಪಷ್ಟವಾದ ಆತ್ಮಸಾಕ್ಷಿ ಮತ್ತೆ ಎಂಥ ಪರಿಸ್ಥಿತಿಯಲ್ಲೂ ಕದಲದ ಆಂತರಿಕ ಭದ್ರತೆ ಅಂತ ಮೂಲಗಳು ವ್ಯಾಖ್ಯಾನ ಮಾಡ್ತವೆ. ಇದನ್ನ ಕೇಳ್ತಾ ಇದ್ರೆ ನನಗೊಂದು ಉದಾಹರಣೆ ನೆನಪಾಗ್ತಾ ಇದೆ. ಇದೊಂದು ಬಿರುಗಾಳಿಗೆ ಸಿಲುಕಿದ ಹಡಗಿನ ಆಂಕರ್ಗೆ, ಅಂದ್ರೆ ಆ ಲಂಗರ್ಗೆ ಇದ್ದ ಹಾಗೆ. ಹೇಗೆ? ಸ್ವಲ್ಪ ವಿವರಿಸಿ. ಅಂದ್ರೆ ಸಮೃದ್ಧ ಜೀವನ ಅನ್ನೋದು ಸಮುದ್ರದಲ್ಲಿ ಬಿರುಗಾಳಿನೇ ಬರದಂತೆ ಮಾಡೋದಲ್ಲ. ಬಿರುಗಾಳಿ ಖಂಡಿತ ಬರುತ್ತೆ, ಅಲೆಗಳು ಅಪ್ಪಳಿಸುತ್ತವೆ. ಆದ್ರೆ ಆಂಕರ್ ಸರಿಯಾಗಿದ್ರೆ ಎಷ್ಟೇ ದೊಡ್ಡ ಬಿರುಗಾಳಿ ಬಂದ್ರೂ ಹಡಗು ಮುಳುಗದಂತೆ ತಡೆಯೋ ಭದ್ರತೆ ಇರುತ್ತಲ್ಲ. ಹೌದು ಹೌದು. ಆ ಭದ್ರತೆನೇ ಇಲ್ಲಿ ಹೇಳ್ತಿರೋ ನೈಜ ಸಮೃದ್ಧ ಜೀವನ. ಬಹಳ ಅದ್ಭುತವಾದ ಉದಾಹರಣೆ ಇದು. ಕಷ್ಟಗಳನ್ನ ಇಲ್ಲವಾಗಿಸೋದಲ್ಲ, ಕಷ್ಟಗಳನ್ನ ಎದುರಿಸೋ ಭದ್ರತೆ ನೀಡೋದೇ ನೈಜ ಸಮೃದ್ಧಿ. ನಿಜಕ್ಕೂ ಈ ತಾತ್ವಿಕ ಮತ್ತು ದೇವತಾಶಾಸ್ತ್ರದ ಚರ್ಚೆ ತುಂಬಾ ಆಳವಾಗಿದೆ. ಆದ್ರೆ ಇದೆಲ್ಲ ಕೇವಲ ಸಿದ್ಧಾಂತಾಗಿ ಉಳಿಬಾರ್ದಲ್ವಾ? ಖಂಡಿತ. ಇದು ಪ್ರಾಯೋಗಿಕವಾಗಿ ಅನ್ವಯ ಆಗಬೇಕು. ಹೌದು. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅವರ ದೈನಂದಿನ ಜೀವನದಲ್ಲಿ ಅಥವಾ ಕಚೇರಿ ಕೆಲಸದಲ್ಲಿ ಈ ಕಲ್ಪನೆನ ಅಳವಡಿಸ್ಕೊಳ್ಳೋದು ಹೇಗೆ? ಅಲ್ಲಿಯೇ ಈ ಗುಡ್ ಶಫರ್ಡ್ ಸಂಡೇಯ ಪ್ರಾಯೋಗಿಕ ಅನ್ವಯಿಕೆ ಬರೋದು. ಈ ದಿನವನ್ನ ವೊಕೇಶನ್ ಸಂಡೇ ಅಂತ ಕೂಡ ಕರೀತಾರೆ. ಓ, ವೃತ್ತಿ ಭಾನುವಾರ. ಇದರ ಹಿನ್ನೆಲೆ ಏನು? ಇದನ್ನ 1964ರಲ್ಲಿ ಪೋಪ್ ಪಾಲ್ VI ಅವರು ಸ್ಥಾಪನೆ ಮಾಡ್ತಾರೆ. ಮ್ಯಾಥ್ಯೂ 9:38 ಪ್ರಕಾರ ಕೊಯ್ಲಿಗೆ ಕೆಲಸಗಾರರನ್ನ ಕಳುಹಿಸಲು ಪ್ರಾರ್ಥಿಸೋದೀಗ ಇದು. ಅಂದ್ರ ಚರ್ಚನ್ನ ಮುನ್ನಡೆಸೋಕೆ ಪಾದ್ರಿಗಳು, ಡೀಕನ್ಗಳಂತಹ ಹೊಸ ಕುರುಬರ ಅಗತ್ಯವನ್ನ ಇದು ಸೂಚಿಸ್ತೆ ಅಂತಾಯ್ತು. ಹೌದು. ಆದ್ರೆ ಇದು ಕೇವಲ ಪಾದ್ರಿಗಳಿಗೆ ಮಾತ್ರ ಸೀಮಿತವಾದ ಕರೆ ಅಲ್ಲ. ಸಾಮಾನ್ಯರಿಗೂ ಇದೆಯಾ? ಖಂಡಿತ. ಇದೊಂದು ಸಾರ್ವತ್ರಿಕ ಕರೆ. ವಿವಾಹಿತರು, ಒಂಟಿ ಜೀವನ ನಡೆಸುವವರು, ಉದ್ಯೋಗಿಗಳು ಪ್ರತಿಯೊಬ್ಬರೂ ದೀಕ್ಷಾಸ್ನಾನದ ಮೂಲಕ ಇತರರನ್ನ ನೋಡಿಕೊಳ್ಳೋ, ಆರೈಕೆ ಮಾಡೋ ಕರೆಯನ್ನ ಪಡೆದಿದ್ದಾರೆ. ಓ, ಪ್ರತಿಯೊಬ್ಬರಿಗೂ ಈ ಜವಾಬ್ದಾರಿ ಇದೆ. ಹೌದು. ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಪುಟ್ಟ ಕುರುಬರು ಅಂದ್ರೆ ಲಿಟಲ್ ಶೆಫರ್ಡ್ಸ್ ಆಗಬೇಕು ಅನ್ನೋದು ಇದರ ಮುಖ್ಯ ಆಶಯ. ಪುಟ್ಟ ಕುರುಬರು ಪದ ಕೇಳೋಕೆ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾಯಕತ್ವದ ಪರಿಕಲ್ಪನೆನೇ ಇದು ಬದಲಾಯಿಸುತ್ತೆ. ಈಗ ಕಚೇರಿನಲ್ಲಿ ಒಬ್ಬ ಮ್ಯಾನೇಜರು ತನ್ನ ತಂಡದ ಸದಸ್ಯರನ್ನ ಕೇವಲ ಯಂತ್ರಗಳ ತರ ನೋಡಬಾರ್ದು, ಟಾರ್ಗೆಟ್ ರೀಚ್ ಮಾಡೋ ಸಾಧನಗಳ ತರ ನೋಡಬಾರ್ದು. ಅವರ ವೃತ್ತಿಪರ ಬೆಳವಣಿಗೆಗೆ ಬೆನ್ನೆಲುಬಾಗಿ ನಿಂತ್ರೆ ಆ ಮ್ಯಾನೇಜರಲ್ಲಿ ಪುಟ್ಟ ಕುರುಬನ ಪಾತ್ರ ನಿರ್ವಹಿಸುತ್ತಿದ್ದಾನೆ ಅಂತ ಅರ್ಥ. ನಿಖರವಾಗಿ. ನಾಯಕತ್ವ ಅಂದ್ರೆ ಮೇಲಧಿಕಾರಿ ಸ್ಥಾನದಲ್ಲಿ ಕೂತು ಆಜ್ಞಾಪಿಸೋದಲ್ಲ, ಅದೊಂದು ಜವಾಬ್ದಾರಿಯುತ ಆರೈಕೆ. ಅಂದ್ರೆ ಮನೆಯಲ್ಲಿ ಪೋಷಕರು ಕೂಡ. ಹೌದು. ಪೋಷಕರು ತಮ್ಮ ಮಕ್ಕಳ ತಪ್ಪುಗಳನ್ನ ತಿದ್ದಿ ಪ್ರೀತಿಯಿಂದ ದಾರಿ ತೋರಿದಾಗ ಅವರೂ ಆ ಕ್ಷಣದಲ್ಲಿ ಪುಟ್ಟ ಕುರುಬರೇ. ಅಧಿಕಾರ ಚಲಾಯಿಸದೆ ಸಹಾನುಭೂತಿಯಿಂದ ಮುನ್ನಡೆಸೋ ಪ್ರತಿಯೊಬ್ಬರೂ ಈ ಮಾದರಿಯನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅರ್ಥ. ನಿಜಕ್ಕೂ ಇದೊಂದು ಹೊಸ ದೃಷ್ಟಿಕೋನ ನಮಗೆ ಸಿಕ್ಕಿದೆ. ನಾವು ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಎಷ್ಟೊಂದು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ ಅಲ್ವಾ? ಕುರುಬ ಮತ್ತು ಬಾಡಿಗೆಯವನ ನಡುವಿನ ವ್ಯತ್ಯಾಸ, ಆ ಧ್ವರಿಯನ್ನ ಗುರ್ತಿಸೋದು. ಹೌದು. ಉಪೋಗ್ರಾಮೋಸ್ ಅಂದ್ರೆ ಕಷ್ಟ ಸಹಿಷ್ಣುತೆಯ ಮಾದರಿಯನ್ನ ಟ್ರೇಸ್ ಮಾಡೋದು. ಹಾಗೇನೆ ಹೆಬ್ಬಾಗಿನ ಮೂಲಕ ಸಿಗೋ ಆಂತರಿಕ ಭದ್ರತೆ ಮತ್ತು ನಾವೆಲ್ಲರೂ ಹೇಗೆ ದಿನನಿತ್ಯದ ಬದುಕಿನಲ್ಲಿ ಆ ಪುಟ್ಟ ಕುರುಬರಾಗಬಹುದು ಅನ್ನೋದು ಎಲ್ಲವೂ ಒಂದಕ್ಕೊಂದು ಅದ್ಭುತವಾಗಿ ಬೆಸೆದುಕೊಂಡಿದೆ. ಹೌದು. ಇವೆಲ್ಲವೂ ಒಟ್ಟಾಗಿ ನಮ್ಗೆ ಅಸ್ತಿತ್ವದ ಆಳವಾದ ಅರ್ಥವನ್ನೇ ಕಟ್ಟಿಕೊಡ್ತವೆ. ಆದರೆ ಮುಕ್ತಾಯ ಮಾಡೋದಕ್ಕೂ ಮುನ್ನ ನನ್ನ ತಲೆಯಲ್ಲಿ ಒಂದು ಆಲೋಚನೆ ಹುಳಬಿಟ್ಟಾಗೆ ಕುರಿತಾ ಇದೆ. ಏನದು? ನಾವು ಆ ಹುಪೋಗ್ರಾಮೋಸ್ ಅಥವಾ ಆ ಟ್ರೇಸಿಂಗ್ ಟ್ಯಾಬ್ಲೆಟ್ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಇಂದಿನ ಈ ಡಿಜಿಟಲ್ ಯುಗವನ್ನ ಒಮ್ಮೆ ಯೋಚನೆ ಮಾಡಿ. ನಾವು ಏನನ್ನ ನೋಡಬೇಕು, ಏನನ್ನ ಕೇಳಬೇಕು ಅಷ್ಟೇ ಯಾಕೆ, ನಾವು ಏನು ಯೋಚನೆ ಮಾಡಬೇಕು ಅನ್ನೋದನ್ನ ಕೂಡ ನಮ್ಮ ಮೊಬೈಲ್ ಸ್ಕ್ರೀನ್ ಹಿಂದಿರೋ ಅಲ್ಗೋರಿಥಮ್ಗಳು ನಿರ್ಧಾರ ಮಾಡ್ತಾ ಇವೆ. ಖಂಡಿತ. ಇದು ಬಹಳ ಗಂಭೀರವಾದ ವಿಚಾರ. ಹಾಗಾದ್ರೆ ಪ್ರತಿದಿನ ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಾವು ನಿಜವಾಗಿ ಯಾರ ಧ್ವನಿಯನ್ನ ಟ್ರೇಸ್ ಮಾಡ್ತಾ ಇದ್ದೀವಿ? ನಾವು ಆ ನೈಜ ಕುರುಬನನ್ನ ಹಿಂಬಾಲಿಸ್ತಾ ಇರೋ ಕುರಿಗಳ, ಅಥವಾ ಕೇವಲ ತಮ್ಮ ಲಾಭನ ಮಾತ್ರ ಹುಡುಕ್ತಿರೋ, ನಮ್ಗೇನಾದ್ರೂ ಅಪಾಯ ಬಂದ್ರೆ ಜವಾಬ್ದಾರಿಯಿಂದ ನುಣುಚ್ಕೊಳ್ಳೋ ಈ ಡಿಜಿಟಲ್ ಯುಗದ ಬಾಡಿಗೆಯವರ ಅಂದ್ರೆ ಹೈಯರ್ಡ್ ಹ್ಯಾಂಡ್ಸ್ ಕೈಯಲ್ಲಿ ಸಿಲ್ಕಿರೋ ಬರೀ ಡೇಟಾ ಪಾಯಿಂಟ್ಗಳ? ಇದೊಮ್ಮೆ ಪ್ರತಿಯೊಬ್ಬರೂ ತಮ್ಮಷ್ಟಕ್ಕೆ ತಾವೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಬಹಳ ಪ್ರಸ್ತುತವಾದ ಮತ್ತು ಪ್ರಚೋದನಾತ್ಮಕವಾದ ಪ್ರಶ್ನೆ ಇದು. ಆ ನೈಜ ಧ್ವನಿಯನ್ನ ಗುರ್ತಿಸೋದು ಮತ್ತು ನಾವು ಯಾರನ್ನ ಅನುಸರಿಸ್ತಾ ಇದ್ದೀವಿ ಅನ್ನೋದರ ಅರಿವು ಇಟ್ಕೊಳ್ಳೋದು ಹಿಂದೆಂದಿಗಿಂತಲೂ ಇಂದು ಅತ್ಯಂತ ಜರೂರಿಯಾಗಿದೆ. ಖಂಡಿತ. ಇಂದಿನ ಈ ಸಂವಾದ ಎಲ್ಲರಿಗೂ ಹೊಸ ಚಿಂತನೆಗಳನ್ನ ಒದಗಿಸಿದೆ ಅಂತ ಭಾವಿಸ್ತೀನಿ. ಈ ಕುತೂಹಲಕಾರಿ ವಿಷಯದ ಬಗ್ಗೆ ಮತ್ತಷ್ಟು ಅನ್ವೇಷಣೆ ಮಾಡೋಕೆ ಇದು ಖಂಡಿತ ಪ್ರೇರಣೆ ನೀಡುತ್ತೆ. ಆಲೋಚಿಸ್ತಾ ಇರಿ, ಪ್ರಶ್ನಿಸ್ತಾ ಇರಿ ಮತ್ತು ಆ ನೈಜ ಧ್ವನಿಯನ್ನ ಹುಡುಕ್ತಾ ಇರಿ. ನಮಸ್ಕಾರ.
ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.